श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 5 कर्म संन्यास योग। संपुट हर्तु इंद्रियांचा गावी नेणिजे ऐसा व्यापारू जो निपजे तो केवळगा मणिजे ಮಾನಸಾಚ। ಇಂದ್ರಿಯಗಳಿಗೂ ತಿಳಿಯದಂಥದು ವ್ಯವಹಾರ ಉಂಟಾಗುವುದು, ಅದು ಕೇವಲ ಮನಸ್ಸಿನದು ಅನಿಸಿಕೊಳ್ಳುವುದು। ಯಾವ ವ್ಯವಹಾರವು ಇಂದ್ರಿಯಗಳಿಗೂ ತಿಳಿಯುವುದಿಲ್ಲವೋ ಅಂಥ ವ್ಯವಹಾರವು ಕೇವಲ ಮನಸ್ಸಿನದೆಂದು ಅನಿಸಿಕೊಳ್ಳುವುದು। ಯೋಗಿಯೇ ತೋಹಿ ಕರಿತಿ परी कर्मे तेनेन बंदिजती जे सांडिली आहे संगती अहಂ ಭಾವಾಚಿ। ಯೋಗಿಗಳು ಮಾಡುವರು ಅದನ್ನು, ಆದರೆ ಕರ್ಮದಿಂದ ಹೊಂದಲಾರರು ಬಂಧನವನ್ನು, ಬಿಟ್ಟಿರುವುದರಿಂದ ಸಹವಾಸವನ್ನು। ಅಹಂಭಾವದ ಯೋಗಿಗಳು ಅನೇಕ ಪ್ರಕಾರದಿಂದ ವ್ಯವಹಾರ ಮಾಡುವರು, ಆದರೆ ಅವರು ವ್ಯವಹಾರದಿಂದ ಅರ್ಥಾತ್ ಕರ್ಮದಿಂದ ಬಂಧನವನ್ನು ಹೊಂದಲಾರರು। ಕಾರಣವೇನೆಂದರೆ ಅವರು ಅಹಂಭಾವದ ಸಹವಾಸ ಬಿಟ್ಟಿರುವರು। आता जालिया भ्रमहत जैसे पिशाचाचे चित्त मग इंद्रियांचे चेष्टित विकळु दिसे। ಭ್ರಮಿಷ್ಠನಾದ ಮನುಷ್ಯನು ಅಥವಾ ಪೈಶಾಚಿಕ ಆಘಾತದಿಂದೊಬ್ಬನು ಇಂದ್ರಿಯಗಳಿಂದ ವರ್ತಿಸುವನು ವಿಪರೀತವಾಗಿ। ಭ್ರಮಿಷ್ಠನಾದ ಮನುಷ್ಯನು ಅಥವಾ ಪೈಶಾಚಿಕ ಬಾಧೆ ಹೊಂದಿದವನು ತನ್ನ ಇಂದ್ರಿಯಗಳಿಂದ ವಿಪರೀತವಾಗಿ ವರ್ತಿಸುವನು। ಸ್ವರೂಪತರಿ ದೇಖೆ ಆಳವಿಲೆ ಆಯ್ಕೆ ಶಬ್ದು ಬೋಲೆ ಮುಖೆ ಪರಿಜ್ಞಾನ ನಾಹಿ। ನೋಡುವನು ಆಕೃತಿಯನ್ನು, ಹೇಳಿದ್ದನ್ನು ಕೇಳುವನು, ಬಾಯಿಂದ ಶಬ್ದ ನುಡಿಯುವನು, ಆದರೆ ಲಕ್ಷ್ಯವಿರುವುದಿಲ್ಲ। ಅವನು ಮುಂದೆ ಇರುವ ಆಕೃತಿಯನ್ನು ನೋಡುವನು, ಹೇಳಿದ್ದನ್ನು ಕೇಳುವನು, ಬಾಯಿಂದ ಅನೇಕ ಮಾತುಗಳನ್ನಾಡುವನು, ಆದರೆ ಅವನಿಗೆ ಅವೆಲ್ಲವುಗಳ ಕಡೆಗೆ ಲಕ್ಷ್ಯವಿರುವುದಿಲ್ಲ। ಹೇ असो काजे विण जे जे काही कारण ते केवळ कर्म जाण ಇಂದ್ರಿಯಾಚೆ। ಅಷ್ಟು ಕಾರಣವಿಲ್ಲದೆ ಅವನು ಮಾಡುವನು ಯಾವ ಕಾರ್ಯವನ್ನು, ತಿಳಿಯಬೇಕು ಆ ಎಲ್ಲ ಕರ್ಮವನ್ನು ಇಂದ್ರಿಯಗಳದ್ದೆಂದು। ಅಷ್ಟು ಈ ರೀತಿಯಾಗಿ ಅವನು ಯಾವ ಯಾವ ಕರ್ಮಗಳನ್ನು ಮಾಡುವನೋ ಅವೆಲ್ಲವೂ ಇಂದ್ರಿಯಗಳ ಕರ್ಮವೆಂದು ತಿಳಿಯಬೇಕು। ಮಗ ಸರ್ವತ್ರ ಜೇ ಜಾಣತೆ ते बुद्धीचे कर्म निरुते ओळख अर्जुनाते ಮಣೆ ಹರಿ। ಹಾಗೂ ಎಲ್ಲವನ್ನು ತಿಳಿಯುವುದು ಬುದ್ಧಿಯ ಕಾರ್ಯವಾಗಿರುವುದು ಅರ್ಜುನ ನೀನು ತಿಳಿಯಬೇಕೆಂದು ಶ್ರೀಕೃಷ್ಣನೆಂದನು। ಶ್ರೀಕೃಷ್ಣನು ಅರ್ಜುನನಿಗೆ ಅನ್ನುತ್ತಾನೆ, ಹೇ ಅರ್ಜುನ,
ಎಲ್ಲ ವಿಷಯಗಳನ್ನು ತಿಳಿಯುವುದು ಬುದ್ಧಿಯ ಕಾರ್ಯವಾಗಿರುವುದೆಂದು ತಿಳಿಯಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.